ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 33ನೇ ಅಧ್ಯಾಯ 3ನೇಯ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಈ ದಿನದಲ್ಲಿ ನಮ್ಮ ತಂದೆಯು ನಮ್ಮನ್ನು ನೋಡಿ ಹೇಳುತ್ತಾರೆ, ನನ್ನನ್ನು ಕೇಳಿಕೋ, ನಾನು ಸದುತ್ತರವನ್ನು ದಯಪಾಲಿಸುವನು ಎಂದು. ನಾವು ಆತನ ಮಕ್ಕಳಾಗಿ ಆತನ ವಾಕ್ಯಕ್ಕೆ ಕಿವಿ ಕೊಟ್ಟು ಆತನಲ್ಲಿ ಮೊರೆ ಹೋದಾಗ ಆತನು ನಮಗೆ ಸದುತ್ತರವನ್ನು ದಯಪಾಲಿಸುವನು. ಮಾತ್ರವಲ್ಲದೆ ನಮಗೆ ತಿಳಿಯದ ಮಹತ್ ಕಾರ್ಯಗಳನ್ನು ಗೋಚರಪಡಿಸುತ್ತಾನೆ. ನಾವು ಮಾಡುವುದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಮ್ಮನ್ನೇ ಆತನ ಬಳಿಯಲ್ಲಿ ಒಪ್ಪಿಸಿ ಬೇಡುವಾಗ ನಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲ ಮಹತ್ ಕಾರ್ಯಗಳನ್ನು ಆತನೇ ನಮಗೆ ತಿಳಿಸಿಕೊಟ್ಟು ನಮ್ಮನ್ನ ಆಶೀರ್ವದಿಸಿ ನಡೆಸುತ್ತಾನೆ. ಈ ದಿನದ ವಾಕ್ಯದ ಪ್ರಕಾರವಾಗಿ ಆತನು ನಮ್ಮನ್ನು ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮಗೆ ಕೊಟ್ಟಂತ ಆಯುಷ್ಯನ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿ ಇರುವ ತನಕ ನಿನ್ನನ್ನು ನಾವು ಸ್ಮರಿಸುತ್ತಾ ಜೀವಿಸ್ಲಿಕ್ಕಾಗುವಂತೆ ಬೇಕಾಗಿರುವಂತ ನಿನ್ನ ಪರಲೋಕದ ಶಕ್ತಿಯನ್ನು, ಪರಲೋಕದ ಬಲವನ್ನು, ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ರಕ್ಷಕ, ಈ ದಿನದಲ್ಲಿ ನಮ್ಮನ್ನು ಮಾತ್ರವಲ್ಲ, ಎಲ್ಲ ಜನರು, ವಿಶೇಷವಾಗಿ ಕಡೆ ಕಾಲದಲ್ಲಿ ನಿನ್ನ ಸೇವಕರು ಮಾಡುವಂಥ ಎಲ್ಲ ಸೇವೆಗಳನ್ನು ನೀನು ಆಶೀರ್ವದಿಸುತ್ತಾ ಪ್ರತಿ ಒಬ್ಬೊಬ್ಬರನ್ನು ಅವರು ಯಾವ ರೀತಿಯಲ್ಲಿ ನಿನ್ನ ಬಳಿಯಲ್ಲಿ ಬಂದು ಪ್ರಾರ್ಥಿಸುತ್ತಾರೋ ಅವರಿಗೆ ನೀನು ಸದುತ್ತರವನ್ನು ದಯಪಾಲಿಸಿ ಅವರ ಜೀವನದಲ್ಲಿ ತಿಳಿಯದೇ ಇರುವಂಥ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸಿ ಅವರನ್ನು ಆಶೀರ್ವದಿಸಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.